ಹಲೋ ವೆಲ್ಕಮ್ ಬ್ಯಾಕ್ ಅಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಬನ್ನಿ ಹೋಗುವ. ನಮ್ಮನೆಯಲ್ಲಿ ಅಕ್ಸಿ ಬೀಜ ಅಲ್ವಾ, ಅಕ್ಸಿ ಬೀಜ ತಾನೆ. ಸೊ ಇದ್ರದ್ದು ಚಟ್ನಿ ಮಾಡ್ತಾಯಿದ್ರೆ ಇದು ಭಾಳ ಟೇಸ್ಟಿಯಾಗಿರುತ್ತೆ, ಅಷ್ಟು ಹೆಲ್ದಿ. ಆ್ಯಂಡ್ ಇಲ್ಲಿ ಶೇಂಗಾ ಚಟ್ನಿ, ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಸೊ ಇದೊಂದು ಚಟ್ನಿ ಆ್ಯಂಡ್ ಶೇಂಗಾ ಚಟ್ನಿ ಎರಡೂ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಅವಲಕ್ಕಿ ಒಂದು ಮಾಡ್ತಾರೆ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಬಟ್ ಇದು ಮಾತ್ರ ಯಾವಾಗಲೂ ಒಂದ್ಸರಿ ತಿಂದ್ರು, ಡೈಲಿ ತಿಂದರೂ ಓಕೆ, ಬಟ್ ಇದು ನನಗೆ ಸೂಪರ್ ಇಷ್ಟ ನನಗಿದು. ಸೊ ಅದ್ರ ಜೊತೆಗೆ ಇವಾಗ ಅವಲಕ್ಕಿ ಕೂಡ ಮಾಡ್ತಾಯಿದ್ವಿ. ನಾನು ಮನೇಲಿ ಮಂಡಕ್ಕಿ ಮಾಡ್ತಿದ್ನಲ್ಲ, ಸೊ ಆ ಥರ ಇದು ಅವಲಕ್ಕಿ ಎರಡು ಕಡೆ ಇಟ್ಕೊಂಡು ನಾನು ಮತ್ತು ಮಮ್ಮ ಹುರಿತಾ ಇದ್ದೀವಿ. ಗೈಸ್, ನನಗೆ ಆ್ಯಕ್ಚುಲಿ ಬೆಳಗ್ಗೆ ಅಂತ ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದೆ ನಾನು. ನನಗೆ ಫುಲ್ಲು ಲೆಫ್ಟ್ ಹ್ಯಾಂಡು ಫುಲ್ ಪೇನ್ ಆಗಿಬಿಟ್ಟಿದೆ, ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಪೇನ್ ಆಗಿಬಿಟ್ಟಿದೆ ನನಗೆ. ಸೊ ಅದಕ್ಕೆ ವಿಡಿಯೋನ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಇವತ್ತು ಮಮ್ಮಿ ಸ್ಪೆಷಲ್ಲಾಗಿ ಇದೆಲ್ಲ ಮಾಡ್ತಾಯಿದ್ರಲ್ವ, ಸೊ ಇದೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ, ಇನ್ನೊಂದು ಸ್ವಲ್ಪ ಇದೆ, ಇದೊಂದು ಬುಟ್ಟೆಯಲ್ಲಿ ಹುರಿದ್ಬಿಟ್ಟು ಇದೊಂದು ಬುಟ್ಟೆಯಲ್ಲಿ ಹುರಿದ್ಬಿಟ್ರೆ ಬೇಗ ಆಗುತ್ತೆ, ಇದೊಂದು ಕೆಲಸ ಮುಗಿಯುತ್ತೆ ಅಷ್ಟೇ. ನಮ್ಮ ಮನೇಲಿ ಏನು ಕಂಪ್ಲೇಂಟ್ ಗೊತ್ತಾ, ಇದನ್ನು ಮಾಡಿಟ್ಬಿಟ್ರೆ 24 hours ಇದನ್ನೇ ತಿಂತೀವಿ ಅಂತ. ಮುಂಚೆ ಚಿಕ್ಕವರಿದ್ವಿ ತಿಂತಿದ್ವಿ, ಇವಾಗ ತಿನ್ನಲ್ಲ. ನಮ್ಮ ಮಮ್ಮಿ ನೋಡಿ ಎಷ್ಟು ಚಲ್ತಾವ್ರೆ. ನಾನೇ ಚಲ್ತೀನಿ ಅಂತ ಹೇಳ್ತಾರೆ ಆಮೇಲೆ. ಅದಕ್ಕೆ ವಿಡಿಯೋ ಐತೆ ಇಲ್ಲಿ, ನೀನು ಚಲ್ತಿರೋ ವಿಡಿಯೋ ಐತಿ ಇಲ್ಲಿ. ಇದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಜಾಸ್ತಿ ಚಲಾಗತ್ತಿ, ಬಿಸಿಲಲ್ಲಿ ಒಣಗಿಸಿ ತಗೊಂಡು ಬಂದು ಆಮೇಲೆ ಮತ್ತೆ ಹುರಿತಾರದು, ಅಂದರೆ ಚೆನ್ನಾಗಿ ಬರುತ್ತೆ ಬಾಯಿಗೆ ಅಂತ. ಬೆಚ್ಚಗೈತಿ. ಆಮೇಲೆ ಗೈಸ್, ಇದು ಪೇಪರ್ ಅವಲಕ್ಕಿ ಅಂತ ಏನು ಹೇಳ್ತಾರೆ, ಇದರಲ್ಲೂ ಕೂಡ 2 ಥರ ಇದೆ ಅಂತೆ. ಇದು ಬಂದ್ಬಿಟ್ಟು ಡಿಸ್ಕೋನ, ಇದು ಡಿಸ್ಕೋ ಅವಲಕ್ಕಿ ಅಂತೆ. ಮೀಡಿಯಮ್ ಅವಲಕ್ಕಿ ಅಂದರೆ ಇದಕ್ಕಿಂತ ದಪ್ಪ ಬರುತ್ತಾ, ಇದಕ್ಕಿಂತ ಈ ಥರ 2 ಥರ ಇದೆ ಅಂತೆ. ಸೊ ಅದು ಚೆನ್ನಾಗಿ ಬರುತ್ತಂತೆ ಗೈಸ್. ಸೊ ಇದು ಸ್ವಲ್ಪ ಬೆಚ್ಚಗಾದ ತಕ್ಷಣ ತೆಗೆದುಬಿಡ್ಬೇಕಂತೆ. ಇದನ್ನ ಇವಾಗ ತೆಗೆದುಬಿಡೋಣ, ಮತ್ತು ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಗೈಸ್, ನಾವು ಸಂಡಿಗೆ ಮಾಡಿದ್ವಲ್ಲ, ಸಂಡಿಗೆನ ಇವಾಗ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ, ಸಖತ್ತಾಗಿ ಅರಳಿ ಬಂದಿದೆ. ಒಂಥರ ಹೂ ಥರ ಅರಳುತ್ತೆ ಗೈಸ್, ಸಖತ್ತಾಗಿದೆ. ನೋಡಿ ಇವಾಗ ಒಂದಿಷ್ಟನ್ನ ಕರೆದಿಟ್ಟಿದ್ದೀನಿ, ಸಖತ್ತಾಗಿ ಬಂದಿದೆ. ಇನ್ನೇನು ಟೇಸ್ಟ್ ಮಾಡೋದಂದ್ರೆ The next day it's continuing. ವೆಲ್ಕಮ್ ಬ್ಯಾಕ್. ಏನು ಗೊತ್ತಾ, ಇವಾಗ ಮತ್ತೆ ಬ್ಯಾಂಕ್ ಕೆಲಸ ಇದೆ. ಟೈಮ್ ಆಲ್ರೆಡಿ 1 o'clock. ಸೊ 1 o'clock ಅಂದರೆ ಇಟ್ಸ್ ನಿಯರ್ ಟು 1 o'clock. ಬೇಗ ಹೋಗಬೇಕು. ಹೋಗಿ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಹಾವೇರಿ ಡಿಮಾರ್ಟ್ ಇದೆ ಗೈಸ್, ಹಾವೇರಿ ಡಿಮಾರ್ಟಿಗೆ ಹೋಗಿ ಬರೋಣ ಇತ್ತು. ಓಕೆ ಬನ್ನಿ ತೋರಿಸ್ತೀನಿ. ಗೈಸ್, ಮಮ್ಮಿ ಬಾಳೆಹಣ್ಣು ತಗೊಳ್ತಾ ಇದ್ದಾರೆ. ಬಿಸಿಲು ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು. ಕೇಳ ಅಮ್ಮ, ಪ್ಯಾರ್ಲೆಹಣ್ಣು ಹೆಂಗ? 50 ರೂಪಾಯಿ 3 50 ರೂಪಾಯಿ 4 ಎಷ್ಟು ರೀ? ಅವ್ನು ಬಾಳೆಹಣ್ಣು ಮಾರ್ತಿತ್ತಲ್ಲ, ಹಣ್ಣಿಲ್ಲ, ಹಣ್ಣನ್ನು ಬಿಲ್ಲನ. ಅಯ್ಯೋ, ಈ ಗಾಡಿ ಮೇಲೆ ಹಚ್ಚಿತ್ತ. 40 ರೂಪಾಯಿ ಕೊಟ್ಟಿದ್ದೇನಾ? ಬಿಸಿಲು ನೆಕ್ಸ್ಟ್ ಲೆವೆಲ್ ಇದೆ. ಮತ್ತೇನು ತಗೋಬೇಕು ಅಂತ ಅಲ್ಲ ಮಮ್ಮಿ, ಮತ್ತೇನು ತಗೋಬೇಕು? It's 1 hour later. ಮೊನ್ನೆ ನಾನು ಹಚ್ಕೊಂಡಿದ್ದೆ ಮೆಹಂದಿ, ಇವತ್ತು ನಮ್ಮ ಮಮ್ಮಿಗೆ ಹಚ್ಚಿದ್ದೀನಿ ಗೈಸ್ ನೋಡಿ. ಆ್ಯಂಡ್ ಅವರು ಮುಖಕ್ಕೆಲ್ಲ ಹಚ್ಕೊಂಡಾರೆ, ತೋರಿಸು. ಇಲ್ಲ ರೆಡ್ ಆಗುತ್ತೆ ಅಂತ ಹಚ್ಕೊಂಡಾರೆ ಬ್ಲ್ಯಾಕ್ ಇರೋದಕ್ಕೆ. ಸೊ ಇವತ್ತು ಮೆಹಂದಿ ಹಚ್ಚಿದ್ದೀನಿ. ಸೊ ಇಲ್ಲೇ ಜಾಸ್ತಿ ಇರೋದು ಅವರಿಗೆ. ಸೊ ಎಲ್ಲ ಕಡೆಗೆ ಹಚ್ಚಿದ್ದೀನಿ ಆಲ್ಮೋಸ್ಟ್.
ನನ್ನ ಕೈ ಅಂತೂ ನೋಡೋಂಗಿಲ್ಲ, ಫುಲ್ ರೆಡ್ ಆಗಿಬಿಟ್ಟೈತೆ ನೋಡಿ. ತೋರಿಸುವೆ. ಬಂದ್ವಿ, ಮನೆಗೆ ಬಂದಾದಮೇಲೆ ಯಪ್ಪ ಇವಾಗ ಒಂದು ಸ್ವಲ್ಪ ಅಂದರೆ ಮಳೆ ಬರುತ್ತೆ ಇನ್ನೇನು ಅನ್ನೋ ಥರ ಕ್ಲೈಮೇಟ್ ಆಗಿದೆ ಹೊರಗಡೆ. ಸೊ ನೋಡಿ ಇಲ್ಲಿ ಕಾಣಿಸಲ್ವೋ ಗೊತ್ತಿಲ್ಲ, ಹೊರಗಡೆ ಫುಲ್ ಮಳೆ ಬರೋ ಥರ ಆಗಿದೆ. ಬಟ್ ಏನಂತಂದರೆ ನಾವು ಹೋದಾಗ ಫುಲ್ ಬಿಸಿಲು ಹೊಡಿತಿತ್ತು, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ತಲೆ ತಿರುಗ್ದದು. ಯಪ್ಪ ಎಂಥ ಬಿಸಿಲು ಅಂದರೆ ಹಾವೇರಿಲಿ ನೆಕ್ಸ್ಟ್ ಲೆವೆಲ್ ಬಿಸಿಲು. ಆ್ಯಂಡ್ ಇವಾಗ ಹಬ್ಬ ಇರೋದಕ್ಕೆ ಎಲ್ಲ 1 to double ನೀವೇನು ತೊಗೊಂಡ್ರು 1 to double. ಹಾವೇರಿಲಿ ಎಳ್ನೀರು ಬಂದುಬಿಟ್ಟು 70 rupees ಹೇಳ್ತಾರೆ. ಯಪ್ಪ ದೇವರೇ, ಎಷ್ಟು ಎಲ್ಲ ಹಣ್ಣುಗಳು ಆಲ್ಮೋಸ್ಟ್ 1 to double ಇದೆ ಈ ಹಬ್ಬಕ್ಕೋಸ್ಕರ ಅಂತ. ಓ ಶಿವ, ಆ ರೇಟ್ ಕೇಳಿದ್ರೆ ಅಪ್ಪ ಅನಿಸುತ್ತೆ. ಸೊ ಬಂದ್ವಿ ಆ್ಯಂಡ್ ಹಬ್ಬಕ್ಕೆ ಒಂದಿಷ್ಟು ಬಟ್ಟೆಗಳಿತ್ತು. ಸೊ ಬಟ್ಟೆಗಳನ್ನ ಅದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ನಾನೇನು ತೊಗೊಂಡಿಲ್ಲ, ಯಾಕೋ ನನಗೆ ಈ ಸರಿ ಇಂಟ್ರೆಸ್ಟ್ ಬರಲಿಲ್ಲ ತೊಗೊಳ್ಳಿಕ್ಕೆ. ಸೊ ಹಾಗಾಗಿ ತೊಗೊಂಡಿಲ್ಲ. ಆ್ಯಂಡ್ ಅಷ್ಟೇ ಗೈಸ್, ಇವಾಗ ಟೈಮ್ 3:20 ಆಯಿತು. ಊಟ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಊಟ ಮಾಡಿಬಿಟ್ಟು ಮುಂದಿನ ದಿನ ನೋಡೋಣ. ಆ್ಯಂಡ್ ಏನು ಗೊತ್ತಾ, ಆ್ಯಕ್ಚುಲಿ ಇವತ್ತೊಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅದು ಈ ಲಾಗಲ್ಲಿ ಕಂಟಿನ್ಯೂ ಆಗುತ್ತಾ ಅಥವಾ ಸಪ್ರೇಟ್ ಲಾಗ್ ಬರುತ್ತಾ ಗೊತ್ತಿಲ್ಲ ನನಗೂ. ನೋಡುವ. ಓಕೆ, ಅಷ್ಟೇ ಗೈಸ್. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡಿದೆ ಅಂತ ಅಂದರೆ ವೆಜಿಟೇಬಲ್ ಮ್ಯಾಗಿ ಮಾಡಿದ್ದೀನಿ. ಇಟ್ಸ್ ಗುಡ್. ಆ್ಯಂಡ್ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇಟ್ಸ್ ಆಸಮ್. ಸೊ ಎಲ್ಲರಿಗೂ ಮಾಡಿ ನಾನು ಕೂಡ ತಿಂತಾಯಿದ್ದೆ. ಸೊ ಕ್ಲೈಮೇಟ್ ಆಗಿತ್ತಲ್ವ, ಸೊ ಪಾತ್ರೆ ತೊಳಿತಾ ಇದ್ದಾರೆ. ಸೊ ಅದಕ್ಕೆ ನಾನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೋಬೇಕು ಇವಾಗ. ಆ್ಯಂಡ್ ನಮ್ಮಮ್ಮ ನನಗೆ ಮಜ್ಜಿಗೆ ಮಾಡಿಟ್ಟಿದ್ರು. ಸೊ ಮಸಾಲ ಮಜ್ಜಿಗೆ ಇದು. ಸೊ ಇದನ್ನು ಇವಾಗ ಕುಡಿಯೋಣ. ಟೀ ಕುಡಿತಾ ಇಲ್ಲ ಇವಾಗ, ಈವ್ನಿಂಗು ಮಜ್ಜಿಗೆ ಮಾಡಿಟ್ಟಿದ್ರಲ್ಲ, ಸೊ ಅದಕ್ಕೆ ಮಜ್ಜಿಗೆ ಕುಡಿತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ನಾವು ಆವಾಗಲೇ ಮ್ಯಾಗಿ ತಿನ್ಕೊಂಡಲ್ಲ, ಸೊ ಮ್ಯಾಗಿ ತಿನ್ಕೊಂಡೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಮಜ್ಜಿಗೆ ಕುಡಿತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನ ಹೀಗಿತ್ತು. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಅಮ್ಮ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಬಂದಮೇಲೆ ಅವ್ರ ಮೆಹಂದಿ ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಆ್ಯಂಡ್ ಅತಿ ಶೀಘ್ರದಲ್ಲೇ ನಾವಿವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ, ಇವಾಗ ಬೇಸಿಗೆ ಕಾಲ ಅಲ್ವಾ. ಸೊ ಬೇಸಿಗೆ ಕಾಲದಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು, ಆಯಿತಾ. ತುಂಬಾ ಇಷ್ಟ ಆಗುತ್ತೆ ಅದು. ಅದೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ, ಓಕೆನಾ. ಅತಿ ಶೀಘ್ರದಲ್ಲೇ ಬರುತ್ತೆ. ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ನೋಡ್ತೀನಿ ನಾನು, ಓಕೆನಾ. ಅವರ ಹೆಸರನ್ನ ಆಗಿರಬಹುದು, ಅವರು ಯಾರಾದರೂ ಆಗಿರ್ಬೋದು. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ, ಸೊ ಅದು ಯಾರಾದರೂ ಆಗಿರ್ಬೋದು, ಅದನ್ನು ನಾನು ಲಾಗಲ್ಲಿ ನಾನು ಹೆಸರು ತೊಗೊಂಡು ಅವ್ರ ಹೆಸರನ್ನ ಹೇಳ್ತೀನಿ, ಓಕೆನಾ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆ. ಎಸ್ ಗೈಸ್, ಓಕೆ. ಇವಾಗ ಮಜ್ಜಿಗೆ ಕುಡಿಯೋಣ, ಓಕೆ. ಸೂಪರ್. ನಂಗೆ ಈ ಥರ ಮಜ್ಜಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಷ್ಟೇ ಗೈಸ್, ಬಾಯ್, ಆಮೇಲೆ ಸಿಗ್ತೀನಿ. ಸೊ ಮಳೆ ಬರ್ತಾಯಿದ್ರೆ ಫಸ್ಟು ನಾವು ಇದನ್ನೆಲ್ಲ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಹೀಗೆ ತೆಗ್ದುಬಿಡ್ತೀವಿ. ಯಾಕೆ ಅಂದರೆ ರಿಸ್ಕ್ ತೊಗೋಬಾರ್ದು, ಅದಕ್ಕೋಸ್ಕರ ಇದನ್ನ ರಿಮೂವ್ ಮಾಡಿಬಿಡ್ತೀವಿ ನಾವು. ಗೈಸ್, ವರ್ಷದ ಮೊದಲನೇ ಮಳೆ ಬರ್ತಾಯಿದೆ ನೋಡಿ. ಸೌಂಡ್ ಕೇಳಿಸ್ತಾ ಇದೆನಾ? ನೆನ್ನೆ ಎಲ್ಲ ಆ ಕಡೆ ರಾಣೆಬೆನ್ನೂರು ಅಲ್ಲೆಲ್ಲ ಆಗಿತ್ತು ಮಳೆ. ಇವತ್ತು ಹಾವೇರಿಯಲ್ಲಿ ಮಳೆ ಬರುತ್ತುಂಟು. ಅದಕ್ಕೆ ಕ್ಲೈಮೇಟ್ ನೋಡಿ ಹೆಂಗಾಗಿದೆ. ಆವಾಗಲೇ ನಾನು ಹೇಳಿಲ್ವ ಮಳೆ ಬರೋ ಥರ ಆಗಿದೆ ಅಂತ. ಸೊ ಒಂದು 4-5 ಅವರ್ ಆದಮೇಲೆ ಮಳೆ ಬರ್ತಾ ಇರೋದು. ಸ್ಮೆಲ್ಲು ಸಖತ್ತಾಗಿ ಬರ್ತಿದೆ. ಸೊ ವರ್ಷದ ಮೊದಲನೇ ಮಳೆಗಾಯಿಸಿದೆ. ಚಟಪಟ ಸೌಂಡ್ ಬರ್ತಿದೆ. ಈ ಕಡೆ ತಿರ್ಗು. ಆವಾಗಲೇನ ಹೇಳ್ತಿದ್ದಲ್ಲ, ಹೇಳೀಗ. ಗೈಸ್, ನಮ್ಮ ಅಪ್ಪಾಜಿ ಮೆಹಂದಿ ಹಚ್ಚಿದ್ದು ಹಂಗೇ ಬಿಟ್ಟಾರೆ ಟೀ ಶರ್ಟ್. ಆವಾಗಲೇನ ಹೇಳ್ತಿದ್ದಲ್ಲ, ಆವಾಗಿನ ಕಾಲದಾಗೆಲ್ಲ ಸೌತಿ ಬೀಜ ಯಾಕೆ ಮಾಡ್ತಿದ್ರು, ಶಾವಿಗೆ ಯಾಕೆ ಮಾಡ್ತಿದ್ರು ಅಂತ ಹೇಳ್ತಿದ್ದಲ್ಲ, ಹೇಳು. ಹೇಳು ಯಾಕೆ ಮಾಡ್ತಿದ್ರು, ಎದ್ರ ಸಂಬಂಧ, ಅದರಿಂದ ಏನೇನು ಯೂಸು ಅಂತ ಹೇಳು. ಗೋಧಿ ಕೂಡು ಯಾವ ಟೈಮ್ ಏನು ತಿನ್ಬೇಕು, ಏನು
ಮಳೆಗಾಲದಾಗ ಚಳಿಗಾಲದಾಗ ಅವನ್ನ ಉಪಯೋಗಿಸ್ತಿದ್ರು. ಪಂಚಮಿಯಾಗ ಉಂಡೆ ಯಾಕೆ ಮಾಡ್ತಿದ್ರು ಅಂದ್ರೆ ದೇಹಕ್ಕೆ ಬೆಲ್ಲದ ಅಂಶ ಇರಲಿ ಅಂತಂದು ಬೆಲ್ಲದ್ದು ಹಾಕಿ ಶೇಂಗಾ ಎಳ್ಳು ಎಲ್ಲ ಹಾಕಿ ತಿಂತಿದ್ರು. ಹಾಂ, ಈಗಿನವರು ಏನು ಮಾಡ್ತಾರೆ, ಅಂಗಡಿ ಹೋಗ್ತಾರ ಅಂಗಡಿಗೆ ಹೋಗಿ ತಗೊಂಬರ್ತಾರೆ. ಅಂಗಡಿಗೆ ಹೋಗ್ತಾರ ತರ್ತಾರೆ. ಅವ್ರಿಗೇನು ಅಲ್ಲ ಇದು ಸೌತಿ ಬೀಜ ಮಾಡೋದ್ರಿಂದ ಎಕ್ಸಸೈಸು ಆಮೇಲೆ ಇದು ಅಂತ ಹೇಳ್ತಿದ್ದೆ. ತಿನ್ನಾಕು ದೇಹಕ್ಕೆ ಗೋಧಿ ಕೂಳು ಅದರಿಂದ ಹಿಂಗೆ ಮಾಡ್ತಾರಲ್ಲ ವರ್ಮಪ್ ಇದು. ಇನ್ನವ್ರು ಜಿಮ್ಮಿಗೆ ಹೋಗಿ ಹಿಂಗೆ ಮಾಡ್ತಾರಲ್ಲ ಅದಲ್ಲ, ಹಿಂಗೆ ಮಾಡಿದ್ರು. ಶಾಂಗಿ ಹಸ್ಯಾರು ಕುತ್ಕೊಂಡು ಮತ್ತು ಅವು ವರ್ಮಪ್ಪು ಹೆಂಗಿದ್ರು ಗಟ್ಟಿಗಿತ್ತಾರ. ಈಗ ರೊಕ್ಕ ಕೊಟ್ಟು ಉಳಿಸ್ಕೊಳೋ ಪರಿಸ್ಥಿತಿ ಬಂತು ಈಗ. ಇದ್ರ ಥರ ಇನ್ನೊಂದು ಎಕ್ಸಾಂಪಲ್ ಹೇಳು. ಹಾಂ, ಇನ್ನೊಂದು ಎಕ್ಸಾಂಪಲ್ ಹೇಳು. ಶಾವ್ಗಿ ಆಮೇಲೆ ಅದು ಶಾವಿಗೆ, ಸೌತಿ ಬೀಜ, ಉಂಡಿ. ಅದೇನು ಉಂಡಿಯನ್ನು ಈಗಿನವ್ರು ಉಂಡಿ ಕಟ್ಟನ್ನು ಒಂದು ವಾರದಾಗ ಕಟ್ಟೋಕ ಬೂಸ್ ಬಂದೋಕವು. ಆಗಿನವ್ರು ಉಂಡಿ ಕಟ್ಟಿದ್ರೆ ಒಂದೊಂದು ತಿಂಗಳು ಇರ್ತಿದ್ವು ಉಂಡಿ. ಹಂಗೆ ಗಾಡಿ ಹೊರಗೆ ಹಾಕಿ ಕಟ್ ತಿನ್ಬೇಕು. ಹಂಗೆ ನಾವು ಜಜ್ಕೊಂಡ ತಿನ್ಬೇಕಿತ್ತು. ಜಜ್ಕೊಂಡು ತಿನ್ಬೇಕಾಗ್ತ. ಹಾಂ, ಒಂದು ತಿಂಗಳು ಇಟ್ಟರೆ ಏನು ಹಾಕಿದ್ದಿಲ್ಲ. ಹಾಂ, ಈಗ ಒಂದು ವಾರ ಇಟ್ಟರೆ ಕೆಟ್ಟು ಹೋಕವು. ಸೊ ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಸೌತಿ ಬೀಜ ಎಲ್ಲ ಮಾಡ್ತಾಯಿದ್ರಲ್ಲ, ಸೊ ಮಾಡುವಾಗ ಅದೊಂದು ಎಕ್ಸಸೈಸು ಈ ಥರ ಅಂತೆಲ್ಲ ಹೇಳ್ತಾಯಿದ್ರು ಆ್ಯಕ್ಚುಲಿ. ಸೊ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಆವಾಗ. ಸೊ ಅದಕ್ಕೆ ಇದೊಂದು ಇನ್ಫಾರ್ಮೇಷನ್ ಯಾರು ನೋಡ್ತಾಯಿದ್ರು ಅದು ಕೆಲವೊಬ್ರಿಗೆ ಗೊತ್ತಾಗಲಿ, ಲೈಕ್ ಹೌದಲ್ವಾ ಅನ್ನೋ ಫೀಲ್ ನನಗೂ ಬಂತು. ಸೊ ದಟ್ಸ್ ವೈ ನಮ್ಮ ಅಪ್ಪಾಜಿ ಕಡೆಯಿಂದ ಅದು ಏನು ಎತ್ತ ಅಂತ ಹೇಳಿಸ್ದೆ ನಿಮಗೆ. ಸೊ ಅಷ್ಟೇ ಗೈಸ್. ನಿಮ್ಮೊಂದಿಗೆ ಏನೋ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ಇವತ್ತಿಗೆ 2 ವರ್ಷ ಆಯಿತು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ. ಸೊ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಿಂದ ಅವತ್ತಿನ ದಿನದಿಂದ ನಾನು ಸ್ಟಾರ್ಟ್ ಮಾಡಿದ್ದು 2024 ಸೊ ಇವತ್ತಿಗೆ 2 ವರ್ಷ ಆಗಿದೆ. ಸೊ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ತಿಳಿಸ್ತಾ, ಪುನೀತ್ ರಾಜ್ಕುಮಾರ್ ಅವರು ಎಂದಿಗೂ ಅಮರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಯಾವಾಗಲೂ ನಮ್ಮ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ ಅನ್ನೋ ಭಾವನೆ ಎಲ್ಲರಿಗೂ ಇದೆ ಅದು. ಸೊ ಆ ಭಾವನೆ ಯಾವತ್ತೂ ಹೋಗಲ್ಲ. ಈವನ್ ಎಸ್, ಅವ್ರು ನಮ್ಮೊಂದಿಗೆ ಇದ್ದಾರೆ ಅಷ್ಟೇ, ದಟ್ಸ್ ಇಟ್. ಓಕೆ, ಸೊ ಇವತ್ತಿನ ದಿನ ನಾನು ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಟು ಮೀ. ಆ್ಯಂಡ್ ಅಷ್ಟೇ ಗೈಸ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಒಂದು ಏನು ಹೇಳ್ತಾರೆ ಅದಕ್ಕೆ, ಸೆಲ್ಫ್ ಸೆಲೆಬ್ರೇಷನ್ ಅಂತ ಏನೂ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಅದರಲ್ಲಿ ನನಗೆ ಇನ್ನೊಂದು ಮೋರ್ ದೆನ್ ಒಂದು ಸ್ಟೆಪ್ ಹತ್ತಿದ್ರೆ ನಾನು ಒಂದು ಅಚೀವ್ಮೆಂಟ್ ಲೈಕ್ ಸೆಲೆಬ್ರೇಷನ್ ಮಾಡ್ಬೋದು. ಬಟ್ ನನಗದೊಂದು ಇನ್ನೂ ಬಂದಿಲ್ಲ. ಸೊ ಬಂದ ಮೇಲೆ ನಾನೊಂದು ಸೆಲೆಬ್ರೇಷನ್ ಆಗಿರಬಹುದು. ಸೊ ಆ ಥರ ಮಾಡ್ತೀನಿ, ಓಕೆನಾ. ಸೊ ಈ ಒಂದು ವಿಷಯ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನೋ ಒಂದು ಆಸೆ ನನಗಿತ್ತು. ಸೊ ಶೇರ್ ಮಾಡ್ಕೊಂಡೆ ಗೈಸ್, ಅಷ್ಟೇ. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ವಿಡಿಯೋ ಮೊದಲಾಗಿ ನಿಮಗೆ ರೀಚ್ ಆಗುತ್ತೆ ನೋಟಿಫಿಕೇಶನ್ ಮೂಲಕ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. Until then, keep watching. Love you all. Be happy. Cool. Love you all. Bye bye.